ಬಿಟ್ಕಾಯಿನ್ ಕೇಸ್ಗೆ ಸಂಬಂಧಪಟ್ಟಂತೆ ಈಗಾಗಲೇ ಇಡಿ ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ರು. 17 ಕಡೆಗಳಲ್ಲಿ ಸತತವಾಗಿ 21 ಗಂಟೆಗಳ ಕಾಲ ಶೋಧ ಕಾರ್ಯವನ್ನ ಕೂಡ ನಡೆಸಿದ್ರು. ಆ ನಂತರದಲ್ಲಿ ಒಂದಷ್ಟು ಮಾಹಿತಿಗಳನ್ನ ಕೂಡ ಕಲೆ ಹಾಕಿದ್ದಾರೆ, ದಾಖಲೆಗಳನ್ನ ಕೂಡ ಪಡೆದಿದ್ದಾರೆ ಅನ್ನುವಂತಹ ಮಾಹಿತಿ ಇದೆ. ಕೇಸ್ಗೆ ಸಂಬಂಧಪಟ್ಟಂತೆ ಈಗ ಒಂದಷ್ಟು ಅಪ್ಡೇಟ್ಸ್ ಲಭ್ಯವಾಗ್ತಾ ಇದೆ. ಇಡಿಯಿಂದ ಶ್ರೀಕಿ ನಿವಾಸದಲ್ಲಿ ನಿರಂತರ ವಿಚಾರಣೆಯನ್ನ ನಡೆಸಲಾಗ್ತಾ ಇದೆ. ಇಂಚಿಂಚು ಮಾಹಿತಿಯನ್ನ ಪಡಿತಾ ಇದ್ದಾರೆ ಅಧಿಕಾರಿಗಳು. ಅಗತ್ಯ ಬಿದ್ದರೆ ಶ್ರೀಕಿಯನ್ನ ವಶಕ್ಕೆ ಪಡೆಯುವಂತ ಎಲ್ಲಾ ಸಾಧ್ಯತೆಗಳು ಇದೆ ಅನ್ನುವಂತ ಮಾಹಿತಿ ಇದೆ. ಸದ್ಯಕ್ಕೆ ಒಂದಷ್ಟು ದಾಖಲೆಗಳನ್ನ ಪಡ್ಕೊಂಡಿದ್ದಾರೆ ಇಡಿ ಅಧಿಕಾರಿಗಳು. ಹಳೆಯ ಪ್ರಕರಣ ಈಗ ಮರು ಜೀವವನ್ನ ಪಡೆದುಕೊಂಡಿದೆ. ನಿರಂತರವಾಗಿ ತನಿಖೆಯನ್ನ ನಡೆಸ್ತಾ ಇದ್ರು. ಅನಂತರದಲ್ಲಿ ಈಗ ಪರಿಶೀಲನೆಯನ್ನ ಕೂಡ ನಡೆಸಿದ್ದಾರೆ. 21 ಗಂಟೆಗಳ ಕಾಲ ಪರಿಶೀಲನೆಯನ್ನ ನಡೆಸಿದ್ರು ಇಡಿ ಅಧಿಕಾರಿಗಳು. ಆ ನಂತರದಲ್ಲಿ ಒಂದಷ್ಟು ದಾಖಲೆಗಳನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ. ಅದು ಲ್ಯಾಪ್ಟಾಪ್ ಆಗಿರಬಹುದು, ಹಾರ್ಡ್ ಡಿಸ್ಕ್ಗಳಾಗಿರಬಹುದು, ಡಿಜಿಟಲ್ ಡಾಕ್ಯುಮೆಂಟ್ಸ್ ಆಗಿರಬಹುದು, ಇದೆಲ್ಲವನ್ನು ಕೂಡ ಈಗ ವಶಕ್ಕೆ ಪಡ್ಕೊಂಡಿದ್ದಾರೆ. 4 ಕೋಟಿಗೂ ಹೆಚ್ಚಿನ ಈ ವ್ಯವಹಾರಗಳೇನಾಗಿದೆಯಲ್ಲ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಇಡಿ ಅಧಿಕಾರಿಗಳು ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಇಷ್ಟೊಂದು ಕೈಗಳ ಬದಲಾಗಿದೆ. ಆ ನಂತರದಲ್ಲಿ ಅನೇಕ ದಿಗ್ಗಜರ ಹೆಸರುಗಳು ಕೂಡ ಕೇಳಿ ಬರ್ತಾ ಇದೆ. ಇವರಿಗೂ ಜೊತೆಗೆ ಶ್ರೀಕಿಗೂ ಇರುವಂತಹ ಸಂಬಂಧ, ಇದೆಲ್ಲದರ ಬಗ್ಗೆಯೂ ಕೂಡ ಈಗ ತನಿಖೆಗಳು ನಡೀತಾ ಇದೆ. ಶಾಸಕ ಹ್ಯಾರಿಸ್ ನಿವಾಸದ ಮೇಲೆ ಇಡಿ ದಾಳಿಯ ಬಗ್ಗೆ ನಲ್ಪಾಡ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಈ ಕೇಸ್ಗೂ ನನ್ನ ತಂದೆಗೂ ಯಾವುದೇ ಸಂಬಂಧ ಇಲ್ಲ ಅಂದಿದ್ದಾರೆ ನಲ್ಪಾಡ್. 6 ವರ್ಷದ ಬಳಿಕ ಸರ್ಚ್ ಮಾಡೋಕೆ ಬಂದಿದ್ದಾರೆ. ಯಾರಾದ್ರೂ ಪ್ರೂವ್ ಮಾಡೋಕೆ 6 ವರ್ಷ ಬೇಕಾ ಅಂತ ಪ್ರಶ್ನೆ ಮಾಡಿದ್ದಾರೆ ನಲ್ಪಾಡ್. ಇಡಿ ದಾಳಿಯ ಬಗ್ಗೆ ನಲ್ಪಾಡ್ ಈಗ ಫಸ್ಟ್ ರಿಯಾಕ್ಷನ್ ಕೊಟ್ಟಿದ್ದಾರೆ, ಮಾತಾಡಿದ್ದಾರೆ. 6 ವರ್ಷ ಆದ ನಂತರ ಈಗ ಸರ್ಚ್ ಮಾಡೋದಕ್ಕೆ ಬಂದಿದ್ದಾರೆ. 6 ವರ್ಷ ಬೇಕಾಗುತ್ತಾ ಹಾಗಾದ್ರೆ ಸರ್ಚ್ ಮಾಡೋದಕ್ಕೆ ಅನ್ನುವಂತ ಪ್ರಶ್ನೆಯನ್ನ ಮಾಡಿರೋದು ನಲ್ಪಾಡ್. ಮೊದಲ ಬಾರಿಗೆ ಮಾತಾಡಿದ್ದಾರೆ ನೋಡಿ. ಈ ಬಿಟ್ಕಾಯಿನ್ ಸಂಕಷ್ಟ ಈಗ ಹ್ಯಾರಿಸ್ ಸೇರಿದಂತೆ ನಲ್ಪಾಡ್ ಇವರಿಗೆ ಸೇರಿದಂತೆ ಅನೇಕ ಕಡೆಗಳಲ್ಲಿ ನಿವಾಸ ಆಗಿರಬಹುದು, ಕಚೇರಿಗಳಲ್ಲೂ ಕೂಡ ದಾಖಲೆ ಪತ್ರಗಳನ್ನ ಪರಿಶೀಲನೆಯನ್ನ ಮಾಡಿದ್ರು. ನಿನ್ನೆ ಬೆಳಗ್ಗೆ 6:30ಕ್ಕೆ ಶುರುವಾದಂತ ಈ ದಾಳಿ ಇವತ್ತು ಬೆಳಗ್ಗೆ 3:30ರವರೆಗೂ ಕೂಡ ನಡೆದಿತ್ತು. ಸರಿಸುಮಾರು 21 ಗಂಟೆಗಳ ಕಾಲ ಪರಿಶೀಲನೆಯನ್ನ ನಡೆಸಿದ್ರು. ನಲಪಾಡ್, ಶ್ರೀಕಿಯ ಸ್ನೇಹ, ಅವರ ಜೊತೆಗೆ ನಡೆದಿರುವಂತಹ ಹಣಕಾಸಿನ ವ್ಯವಹಾರಗಳಾಗಿರಬಹುದು, ಇದೆಲ್ಲದರ ಬಗ್ಗೆಯೂ ಕೂಡ ಈಗಾಗಲೇ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ ಇಡಿ ಅಧಿಕಾರಿಗಳು. ಮೊದಲಿಗೆ ಎಸ್ಐಟಿ ಆಗಿರಬಹುದು, ಜೊತೆಗೆ ಸಿಐಡಿ ಆಗಿರಬಹುದು, ಎರಡೂ ಕಡೆಗಳಿಂದಲೂ ತನಿಖೆಗಳು ನಡೆದ ನಂತರದಲ್ಲಿ ಈಗ ಇಡಿ ತನಿಖೆಯನ್ನ ನಡೆಸ್ತಾ ಇರೋದಿದೆಯಲ್ಲ, ಇದು ಬಹಳ ಕುತೂಹಲಕ್ಕೆ ಕಾರಣ ಆಗ್ತಾ ಇರೋದು. ಅದರಲ್ಲೂ ಸತತ 21 ಗಂಟೆಗಳ ಕಾಲ ಪರಿಶೀಲನೆ, ಆ ನಂತರದಲ್ಲಿ ಒಂದಷ್ಟು ದಾಖಲೆಗಳನ್ನ ಕೂಡ ವಶಕ್ಕೆ ಪಡೆದಿದ್ದಾರೆ ಅನ್ನುವಂತ ಮಾಹಿತಿ ಇದೆ. ಹಾಗಾದ್ರೆ ಏನೇನ್ ಮಾಹಿತಿಗಳು ಸಿಕ್ಕಿದೆ, ಏನೇನ್ ದಾಖಲೆಗಳು ಸಿಕ್ಕಿದೆ ಅನ್ನುವಂತ ಪ್ರಶ್ನೆ ಒಂದು ಕಡೆಯಾದ್ರೆ, ಮತ್ತೊಂದು ಕಡೆಯಲ್ಲಿ ನಲ್ಪಾಡ್ ಕೂಡ ಇದೇ ವಿಚಾರದ ಬಗ್ಗೆ ಮಾತಾಡಿದ್ದಾರೆ. ನಮ್ಮ ತಂದೆಗೂ ಹಾಗೂ ಈ ವಿಚಾರಕ್ಕೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಅಂತ ಹೇಳಿದ. ಬಿಟ್ಕಾಯಿನ್ ಕೇಸ್ಗೆ ಸಂಬಂಧಪಟ್ಟಂತೆ ಈಗಾಗಲೇ ಇಡಿ ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ರು. 17 ಕಡೆಗಳಲ್ಲಿ ಸತತವಾಗಿ 21 ಗಂಟೆಗಳ ಕಾಲ ಶೋಧ ಕಾರ್ಯವನ್ನ ಕೂಡ ನಡೆಸಿದ್ರು. ಆ ನಂತರದಲ್ಲಿ ಒಂದಷ್ಟು ಮಾಹಿತಿಗಳನ್ನ ಕೂಡ ಕಲೆ ಹಾಕಿದ್ದಾರೆ, ದಾಖಲೆಗಳನ್ನ ಕೂಡ ಪಡೆದಿದ್ದಾರೆ ಅನ್ನುವಂತಹ ಮಾಹಿತಿ ಇದೆ. ಕೇಸ್ಗೆ ಸಂಬಂಧಪಟ್ಟಂತೆ ಈಗ ಒಂದಷ್ಟು ಅಪ್ಡೇಟ್ಸ್ ಲಭ್ಯವಾಗ್ತಾ ಇದೆ. ಇಡಿಯಿಂದ ಶ್ರೀಕಿ ನಿವಾಸದಲ್ಲಿ ನಿರಂತರ ವಿಚಾರಣೆಯನ್ನ ನಡೆಸಲಾಗ್ತಾ ಇದೆ. ಇಂಚಿಂಚು ಮಾಹಿತಿಯನ್ನ ಪಡಿತಾ ಇದ್ದಾರೆ ಅಧಿಕಾರಿಗಳು. ಅಗತ್ಯ ಬಿದ್ದರೆ ಶ್ರೀಕಿಯನ್ನ ವಶಕ್ಕೆ ಪಡೆಯುವಂತ ಎಲ್ಲಾ ಸಾಧ್ಯತೆಗಳು ಇದೆ ಅನ್ನುವಂತ ಮಾಹಿತಿ ಇದೆ. ಸದ್ಯಕ್ಕೆ ಒಂದಷ್ಟು ದಾಖಲೆಗಳನ್ನ ಪಡ್ಕೊಂಡಿದ್ದಾರೆ ಇಡಿ ಅಧಿಕಾರಿಗಳು. ಹಳೆಯ ಪ್ರಕರಣ ಈಗ ಮರು ಜೀವವನ್ನ ಪಡೆದುಕೊಂಡಿದೆ. ನಿರಂತರವಾಗಿ ತನಿಖೆಯನ್ನ ನಡೆಸ್ತಾ ಇದ್ರು. ಅನಂತರದಲ್ಲಿ ಈಗ ಪರಿಶೀಲನೆಯನ್ನ ಕೂಡ ನಡೆಸಿದ್ದಾರೆ. 21 ಗಂಟೆಗಳ ಕಾಲ ಪರಿಶೀಲನೆಯನ್ನ ನಡೆಸಿದ್ರು ಇಡಿ ಅಧಿಕಾರಿಗಳು. ಆ ನಂತರದಲ್ಲಿ ಒಂದಷ್ಟು ದಾಖಲೆಗಳನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ. ಅದು ಲ್ಯಾಪ್ಟಾಪ್ ಆಗಿರಬಹುದು, ಹಾರ್ಡ್ ಡಿಸ್ಕ್ಗಳಾಗಿರಬಹುದು, ಡಿಜಿಟಲ್ ಡಾಕ್ಯುಮೆಂಟ್ಸ್ ಆಗಿರಬಹುದು, ಇದೆಲ್ಲವನ್ನು ಕೂಡ ಈಗ ವಶಕ್ಕೆ ಪಡ್ಕೊಂಡಿದ್ದಾರೆ. 4 ಕೋಟಿಗೂ ಹೆಚ್ಚಿನ ಈ ವ್ಯವಹಾರಗಳೇನಾಗಿದೆಯಲ್ಲ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಇಡಿ ಅಧಿಕಾರಿಗಳು ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಇಷ್ಟೊಂದು ಕೈಗಳ ಬದಲಾಗಿದೆ. ಆ ನಂತರದಲ್ಲಿ ಅನೇಕ ದಿಗ್ಗಜರ ಹೆಸರುಗಳು ಕೂಡ ಕೇಳಿ ಬರ್ತಾ ಇದೆ. ಇವರಿಗೂ ಜೊತೆಗೆ ಶ್ರೀಕಿಗೂ ಇರುವಂತಹ ಸಂಬಂಧ, ಇದೆಲ್ಲದರ ಬಗ್ಗೆಯೂ ಕೂಡ ಈಗ ತನಿಖೆಗಳು ನಡೀತಾ ಇದೆ. ಶಾಸಕ ಹ್ಯಾರಿಸ್ ನಿವಾಸದ ಮೇಲೆ ಇಡಿ ದಾಳಿಯ ಬಗ್ಗೆ ನಲ್ಪಾಡ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಈ ಕೇಸ್ಗೂ ನನ್ನ ತಂದೆಗೂ ಯಾವುದೇ ಸಂಬಂಧ ಇಲ್ಲ ಅಂದಿದ್ದಾರೆ ನಲ್ಪಾಡ್. 6 ವರ್ಷದ ಬಳಿಕ ಸರ್ಚ್ ಮಾಡೋಕೆ ಬಂದಿದ್ದಾರೆ. ಯಾರಾದ್ರೂ ಪ್ರೂವ್ ಮಾಡೋಕೆ 6 ವರ್ಷ ಬೇಕಾ ಅಂತ ಪ್ರಶ್ನೆ ಮಾಡಿದ್ದಾರೆ ನಲ್ಪಾಡ್. ಇಡಿ ದಾಳಿಯ ಬಗ್ಗೆ ನಲ್ಪಾಡ್ ಈಗ ಫಸ್ಟ್ ರಿಯಾಕ್ಷನ್ ಕೊಟ್ಟಿದ್ದಾರೆ, ಮಾತಾಡಿದ್ದಾರೆ.
6 ವರ್ಷ ಆದ ನಂತರ ಈಗ ಸರ್ಚ್ ಮಾಡೋದಕ್ಕೆ ಬಂದಿದ್ದಾರೆ. 6 ವರ್ಷ ಬೇಕಾಗುತ್ತಾ ಹಾಗಾದ್ರೆ ಸರ್ಚ್ ಮಾಡೋದಕ್ಕೆ ಅನ್ನುವಂತ ಪ್ರಶ್ನೆಯನ್ನ ಮಾಡಿರೋದು ನಲ್ಪಾಡ್. ಮೊದಲ ಬಾರಿಗೆ ಮಾತಾಡಿದಾರೆ ನೋಡಿ. ಈ ಬಿಟ್ಕಾಯಿನ್ ಸಂಕಷ್ಟ ಈಗ ಹ್ಯಾರಿಸ್ ಸೇರಿದಂತೆ ನಲಪಾಡ್ ಇವರಿಗೆ ಸೇರಿದಂತ ಅನೇಕ ಕಡೆಗಳಲ್ಲಿ ನಿವಾಸ ಆಗಿರಬಹುದು, ಕಚೇರಿಗಳಲ್ಲೂ ಕೂಡ ದಾಖಲೆ ಪತ್ರಗಳನ್ನ ಪರಿಶೀಲನೆಯನ್ನ ಮಾಡಿದ್ರು. ನಿನ್ನೆ ಬೆಳಗ್ಗೆ 6:30ಕ್ಕೆ ಶುರುವಾದಂತ ಈ ದಾಳಿ ಇವತ್ತು ಬೆಳಗ್ಗೆ 3:30ರವರೆಗೂ ಕೂಡ ನಡೆದಿತ್ತು. ಸರಿಸುಮಾರು 21 ಗಂಟೆಗಳ ಕಾಲ ಪರಿಶೀಲನೆಯನ್ನ ನಡೆಸಿದ್ರು. ನಲಪಾಡ್, ಶ್ರೀಕಿಯಾ, ಸ್ನೇಹ ಅವರ ಜೊತೆಗೆ ನಡೆದಿರುವಂತಹ ಹಣಕಾಸಿನ ವ್ಯವಹಾರಗಳಾಗಿರಬಹುದು, ಇದೆಲ್ಲದರ ಬಗ್ಗೆಯೂ ಕೂಡ ಈಗಾಗಲೇ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ ಇಡಿ ಅಧಿಕಾರಿಗಳು. ಮೊದಲಿಗೆ ಎಸ್ಐಟಿ ಆಗಿರಬಹುದು, ಜೊತೆಗೆ ಸಿಐಡಿ ಆಗಿರಬಹುದು, ಎರಡೂ ಕಡೆಗಳಿಂದಲೂ ತನಿಖೆಗಳು ನಡೆದ ನಂತರದಲ್ಲಿ ಈಗ ಇಡಿ ತನಿಖೆಯನ್ನ ನಡೆಸ್ತಾ ಇರೋದಿದೆಯಲ್ಲ, ಇದು ಬಹಳ ಕುತೂಹಲಕ್ಕೆ ಕಾರಣ ಆಗ್ತಾ ಇರೋದು. ಅದರಲ್ಲೂ ಸತತ 21 ಗಂಟೆಗಳ ಕಾಲ ಪರಿಶೀಲನೆ, ಆ ನಂತರದಲ್ಲಿ ಒಂದಷ್ಟು ದಾಖಲೆಗಳನ್ನ ಕೂಡ ವಶಕ್ಕೆ ಪಡೆದಿದ್ದಾರೆ ಅನ್ನುವಂತ ಮಾಹಿತಿ ಇದೆ. ಹಾಗಾದ್ರೆ ಏನೇನ್ ಮಾಹಿತಿಗಳು ಸಿಕ್ಕಿದೆ, ಏನೇನ್ ದಾಖಲೆಗಳು ಸಿಕ್ಕಿದೆ ಅನ್ನುವಂತ ಪ್ರಶ್ನೆ ಒಂದು ಕಡೆಯಾದ್ರೆ, ಮತ್ತೊಂದು ಕಡೆಯಲ್ಲಿ ನಲ್ಪಾಡ್ ಕೂಡ ಇದೇ ವಿಚಾರದ ಬಗ್ಗೆ ಮಾತಾಡಿದ್ದಾರೆ. ನಮ್ಮ ತಂದೆಗೂ ಹಾಗೂ ಈ ವಿಚಾರಕ್ಕೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಅಂತ ಹೇಳಿದ. ನಲ್ಪಾಡ್ ಇಡಿ ದಾಳಿಯ ಬಗ್ಗೆ ನಲ್ಪಾಡ್ ಈಗ ಫಸ್ಟ್ ರಿಯಾಕ್ಷನ್ ಕೊಟ್ಟಿದ್ದಾರೆ, ಮಾತಾಡಿದ್ದಾರೆ. 6 ವರ್ಷ ಆದ ನಂತರ ಈಗ ಸರ್ಚ್ ಮಾಡೋದಕ್ಕೆ ಬಂದಿದ್ದಾರೆ. 6 ವರ್ಷ ಬೇಕಾಗುತ್ತಾ ಹಾಗಾದ್ರೆ ಸರ್ಚ್ ಮಾಡೋದಕ್ಕೆ ಅನ್ನುವಂತ ಪ್ರಶ್ನೆಯನ್ನ ಮಾಡಿರೋದು ನಲ್ಪಾಡ್. ಮೊದಲ ಬಾರಿಗೆ ಮಾತಾಡಿದ್ದಾರೆ ನೋಡಿ. ಈ ಬಿಟ್ಕಾಯಿನ್ ಸಂಕಷ್ಟ ಈಗ ಹ್ಯಾರಿಸ್ ಸೇರಿದಂತೆ ನಲಪಾಡ್ ಇವರಿಗೆ ಸೇರಿದಂತ ಅನೇಕ ಕಡೆಗಳಲ್ಲಿ ನಿವಾಸ ಆಗಿರಬಹುದು, ಕಚೇರಿಗಳಲ್ಲೂ ಕೂಡ ದಾಖಲೆ ಪತ್ರಗಳನ್ನ ಪರಿಶೀಲನೆಯನ್ನ ಮಾಡಿದ್ರು. ನಿನ್ನೆ ಬೆಳಗ್ಗೆ 6:30ಕ್ಕೆ ಶುರುವಾದಂತ ಈ ದಾಳಿ ಇವತ್ತು ಬೆಳಗ್ಗೆ 3:30ರವರೆಗೂ ಕೂಡ ನಡೆದಿತ್ತು. ಸರಿಸುಮಾರು 21 ಗಂಟೆಗಳ ಕಾಲ ಪರಿಶೀಲನೆಯನ್ನ ನಡೆಸಿದ್ರು. ನಲಪಾಡ್, ಶ್ರೀಕಿಯಾ, ಸ್ನೇಹ ಅವರ ಜೊತೆಗೆ ನಡೆದಿರುವಂತಹ ಹಣಕಾಸಿನ ವ್ಯವಹಾರಗಳಾಗಿರಬಹುದು, ಇದೆಲ್ಲದರ ಬಗ್ಗೆಯೂ ಕೂಡ ಈಗಾಗಲೇ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ ಇಡಿ ಅಧಿಕಾರಿಗಳು. ಮೊದಲಿಗೆ ಎಸ್ಐಟಿ ಆಗಿರಬಹುದು, ಜೊತೆಗೆ ಸಿಐಡಿ ಆಗಿರಬಹುದು, ಎರಡೂ ಕಡೆಗಳಿಂದಲೂ ತನಿಖೆಗಳು ನಡೆದ ನಂತರದಲ್ಲಿ ಈಗ ಇಡಿ ತನಿಖೆಯನ್ನ ನಡೆಸ್ತಾ ಇರೋದಿದೆಯಲ್ಲ, ಇದು ಬಹಳ ಕುತೂಹಲಕ್ಕೆ ಕಾರಣ ಆಗ್ತಾ ಇರೋದು. ಅದರಲ್ಲೂ ಸತತ 21 ಗಂಟೆಗಳ ಕಾಲ ಪರಿಶೀಲನೆ, ಆ ನಂತರದಲ್ಲಿ ಒಂದಷ್ಟು ದಾಖಲೆಗಳನ್ನ ಕೂಡ ವಶಕ್ಕೆ ಪಡೆದಿದ್ದಾರೆ ಅನ್ನುವಂತ ಮಾಹಿತಿ ಇದೆ. ಹಾಗಾದ್ರೆ ಏನೇನ್ ಮಾಹಿತಿಗಳು ಸಿಕ್ಕಿದೆ, ಏನೇನ್ ದಾಖಲೆಗಳು ಸಿಕ್ಕಿದೆ ಅನ್ನುವಂತ ಪ್ರಶ್ನೆ ಒಂದು ಕಡೆಯಾದ್ರೆ, ಮತ್ತೊಂದು ಕಡೆಯಲ್ಲಿ ನಲ್ಪಾಡ್ ಕೂಡ ಇದೇ ವಿಚಾರದ ಬಗ್ಗೆ ಮಾತಾಡಿದ್ದಾರೆ. ನಮ್ಮ ತಂದೆಗೂ ಹಾಗೂ ಈ ವಿಚಾರಕ್ಕೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಅಂತ ಹೇಳಿದ.